ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮುಂದಿನ ವರ್ಷ ಮುಂಬೈಗೆ ರೋಹಿತ್ ಶರ್ಮಾ ಗುಡ್ ಬೈ. ಇನ್ನು ಅಚ್ಚರಿ ಹೇಳಿಕೆ ನೀಡಿದ ಮುಂಬೈ ಕೋಚ್. ಹೌದು ಸ್ನೇಹಿತರೆ, ಅಚ್ಚರಿ ಹೇಳಿಕೆ ಏನು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇನ್ನು ಮುಂಬೈ ಇಂಡಿಯನ್ಸ್ IPL 2024-17ನೇ ಸೀಸನ್ನಿಂದ ಈಗಾಗಲೇ ಹೊರಬಿದ್ದಿದೆ. ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಈ ವರ್ಷ ಕಣಕ್ಕಿಳಿದ ಮುಂಬೈ ಇಂಡಿಯನ್ಸ್ ತಂಡ 14 ಪಂದ್ಯಗಳಲ್ಲಿ ಕೇವಲ 4 ಮಾತ್ರ ಗೆದ್ದು IPL ಲೀಗ್ ಅಂತ ಮುಗಿಯುವ ಮುನ್ನವೇ ಮುಂಬೈ ತಂಡ ರೋಹಿತ್ ಶರ್ಮಾ ಅವರನ್ನು ನಾಯಕತ್ವದಿಂದ ಕೆಳಗಿಳಿಸಿ ಪಾಂಡ್ಯರನ್ನು ನಾಯಕನನ್ನಾಗಿ ಮಾಡಿತ್ತು. ಆದರೆ ಹಾರ್ದಿಕ್ ಪಾಂಡ್ಯ ವಿಶೇಷ ಏನನ್ನು ಮಾಡಲು ಸಾಧ್ಯವಾಗಲಿಲ್ಲ. ಮುಂಬೈ ಇಂಡಿಯನ್ಸ್ ಕಳಪೆ ಪ್ರದರ್ಶನದ ನಂತರ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಹರಿದಾಡುತ್ತಿದೆ. ಹೌದು ಸ್ನೇಹಿತರೆ, ಈಗ ಮುಂದಿನ ವರ್ಷ ಮುಂಬೈ ಇಂಡಿಯನ್ಸ್ ತೊರೆಯಲಿದ್ದಾರೆ ಎಂಬ ಮಾತುಗಳು ಕೂಡ ಅವರ ಬಗ್ಗೆ ಕೇಳಿ ಬರುತ್ತಿವೆ. ಹೌದು ಸ್ನೇಹಿತರೆ, ಈ ಬಗ್ಗೆ ಸ್ವತಃ MI ಕೋಚ್ ಆದಂಥ ಮಾರ್ಕ್ ಬೌನ್ಸರ್ ಆದರೆ ಹೇಳಿಕೆ ನೀಡಿದ್ದಾರೆ. ರೋಹಿತ್ ಬಗ್ಗೆ ಮಾತನಾಡಿದ ಮಾರ್ಕ್ ಬೌನ್ಸರ್ ಅವರು, ನಿಜ ಹೇಳಬೇಕೆಂದರೆ ಅದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಇಂದಿನ ರಾತ್ರಿ ನಾನು ಅವನೊಂದಿಗೆ ಈ ಬಗ್ಗೆ ಮಾತನಾಡಿದ್ದೆ. ರೋಹಿತ್ ಮುಂದಿನ ಯೋಜನೆ ಏನು ಎಂದು ನಾನು ಅವರನ್ನು ಕೇಳಿದೆ ಮತ್ತು ಅವರು ನನಗೆ ಹೇಳಿದರು, T20 ವಿಶ್ವಕಪ್ ಎನ್ನುವುದು ನನ್ನ ಮುಂದಿನ ಗುರಿಯಾಗಿದೆ ಎಂದು ಹೇಳಿದರು. ನನ್ನ ಪ್ರಕಾರ ರೋಹಿತ್ ತನ್ನ ಸ್ವಂತ ಇಚ್ಛೆ ಮೇಲೆ ಎಲ್ಲವೂ ನಿಂತಿದೆ. ಮುಂದಿನ ವರ್ಷ ಮೆಗಾ ಹರಾಜು ನಡೆಯಲಿದೆ ಮತ್ತು ಮುಂದಿನ ವರ್ಷ ಏನಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಈ ಸೀಸನ್ ಅವರಿಗೆ ಉತ್ತಮವಾಗಿತ್ತು ಮತ್ತು ಮೊದಲ ಅರ್ಥದಲ್ಲಿ ರೋಹಿತ್ ಅಬ್ಬರದ ಬ್ಯಾಟಿಂಗ್ ಮಾಡಿದ್ದರು. ಅಲ್ಲದೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಶತಕ ಕೂಡ ಬಾರಿಸಿದರು ಮತ್ತು ಮುಂಬೈನಲ್ಲಿ 158 ಪಂದ್ಯಗಳಲ್ಲಿ ನಾಯಕನಾಗಿದ್ದ ರೋಹಿತ್ ಶರ್ಮಾ 87 ಪಂದ್ಯಗಳನ್ನು ಗೆದ್ದಿಸಿದ್ದಾರೆ, 67 ಪಂದ್ಯಗಳನ್ನು ಸೋತಿದ್ದಾರೆ ಮತ್ತು ನಾಯಕನಾಗಿ ಗೆಲುವಿನ ಶೇಕಡಾವಾರು 55% ಆಗಿತ್ತು. ಮುಂಬೈ ತಂಡ ಇದುವರೆಗೆ ಗೆದ್ದಿರುವ 5 ಪ್ರಶಸ್ತಿಗಳು ರೋಹಿತ್ ಶರ್ಮಾ ನಾಯಕತ್ವದಲ್ಲಿಯೇ ಬಂದಿವೆ. ಇನ್ನು ಮುಂಬೈ ಇಂಡಿಯನ್ಸ್ ಈವರೆಗೆ IPL ಅಲ್ಲಿ 2013, 2015 ಮತ್ತು 2017, 2019 ಮತ್ತು 2020ರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ MI ತಂಡವನ್ನು ಚಾಂಪಿಯನ್ ಆಗಿ ಮಾಡಿದ್ದರು. ಬರೋಬ್ಬರಿ 5 ಬಾರಿ ಚಾಂಪಿಯನ್ ಮಾಡಿದ ಸ್ಟಾರ್ ನಾಯಕ ಎಂಬ ಹೆಗ್ಗಳಿಕೆಗೂ ಕೂಡ ರೋಹಿತ್ ಶರ್ಮಾ ಪಾತ್ರರಾಗಿದ್ದರು. ಇನ್ನು ಇದಕ್ಕೂ ಮುನ್ನ ಈ ಬಾರಿಯ IPL ನಡುವೆ ಅಂಬಟಿ ರಾಯುಡು ಸ್ಟಾರ್ ಸ್ಪೋರ್ಟ್ಸ್ IPL ಪಂದ್ಯದ ಕಾಮೆಂಟರಿ ಮಾಡುವ ವೇಳೆ ರೋಹಿತ್ ಶರ್ಮಾ ಮುಂಬರುವ IPL ಹರಾಜಿಗೆ ಹೋಗುವ ಬಗ್ಗೆ ಪ್ರಶ್ನೆ ಕೇಳಲಾಯಿತು. ಅದಕ್ಕೆ ಉತ್ತರಿಸಿದ ಅಂಬಟಿ ರಾಯುಡು ಅವರು, ಹರಾಜಿಗೆ ಹೋಗಬೇಕೋ ಬೇಡವೋ ಎಂಬ ಅವರ ಇಚ್ಛೆಯ ಮೇಲೆ ನಿಂತಿದೆ ಮತ್ತು ಅವರ ಮೇಲೆ ಅವಲಂಬಿತವಾಗಿದೆ ಎಂದು ಅಂಬಟಿ ರಾಯುಡು ಅವರು ಹೇಳಿದರು. ಇನ್ನು ಪ್ರತಿ IPL ತಂಡವು ರೋಹಿತ್ ಅವರನ್ನು ನಾಯಕನನ್ನಾಗಿ ಖರೀದಿಸಲು ಖಂಡಿತವಾಗಿಯೂ ಬಯಸುತ್ತದೆ. ಆದರೆ ಅವರು ಹರಾಜಿನ ಬದಲು ಫ್ರಾಂಚೈಸಿಗೆ ನೇರವಾಗಿ ಹೋಗಬಹುದು ಎಂದು ನನ್ನ ಅನಿಸಿಕೆ. ಇನ್ನು ಒಂದು ವೇಳೆ ಹಾಗೆ ಹೋದಲ್ಲಿ ಅವರಿಗೆ ಆ ಬೇರೆ ಫ್ರಾಂಚೈಸಿ ಹೆಚ್ಚಿನ ಗೌರವವನ್ನು ನೀಡುತ್ತದೆ ಎಂದು ಅಂಬಟಿ ರಾಯುಡು ಮತ್ತು ಮುಂಬೈ ಕೋಚ್ ಆದರೆ ಹೇಳಿದ್ದಾರೆ. ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮುಂದಿನ ವರ್ಷ ನಮ್ಮ RCB ತಂಡಕ್ಕೆ ಬಂದರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.